ಶಿಕ್ಷಣ ಸಂಸ್ಥೆಯೆಂದರೆ ಅದೊಂದು ದೇಗುಲ, ಅಲ್ಲಿ ವಿದ್ಯೆ ಕಲಿಸುವ ಗುರುಗಳೆಂದರೆ ಸಾಕ್ಷಾತ್ ದೈವ ಸ್ವರೂಪಿಗಳು ಎಂದು ಭಾವಿಸುವ ಸುಸಂಸ್ಕೃತ ದೇಶ ನಮ್ಮದು. ಇಂತಹ ಪವಿತ್ರವಾದ ದೇಶದಲ್ಲಿ ತನ್ನನ್ನು ಗುರುವಿನ ಸ್ಥಾನದಲ್ಲಿ ನೋಡುತ್ತಿರುವ ಮಗಳ ಸಮಾನವಾದ ವಿದ್ಯಾರ್ಥಿಯೊಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ. ಇಂತಹ ಹೀನ ಕೃತ್ಯವನ್ನು ನಡೆಸಿರುವ ಕಾಮಪಿಶಾಚಿ ದೇವನಹಳ್ಳಿಯ ಎಸ್ಎಲ್ಎಸ್ ಶಾಲೆಯ ಅಧ್ಯಕ್ಷ ಧನಂಜಯ ಮತ್ತು ಅವನಿಗೆ ಸಹಕಾರ ನೀಡುತ್ತಿದ್ದ ಆತನ ಪತ್ನಿ ಶೈಲಜಾ ಇಬ್ಬರ ಮೇಲೆ ಪೋಕ್ಸೋ ಕಾಯಿದೆಯಡಿ ದೂರು ದಾಖಲಾಗಿದ್ದು, ಈಗ ಜೈಲಿನ ಹಕ್ಕಿಗಳಾಗಿದ್ದಾರೆ. ಹೆತ್ತ ಮಕ್ಕಳನ್ನು ಸಂಬಂಧಿಕರ ಮನೆಗಳಲ್ಲಿ ಬಿಡುವುದಕ್ಕೂ ಯೋಚನೆ ಮಾಡುವಂತಹ ತಂದೆ, ತಾಯಿ, ಶಿಕ್ಷಣ ಸಂಸ್ಥೆಗಳ ಪಾಲಕರ ಮೇಲೆ ನಂಬಿಕೆ ಇಟ್ಟು ತಮ್ಮ ಮಕ್ಕಳು ನಮ್ಮ ಮನೆಯಷ್ಟೇ ಸುರಕ್ಷಿತವಾಗಿರುತ್ತಾರೆ ಎನ್ನುವ ನಂಬಿಕೆಯಿಂದ ವಸತಿ ಶಾಲೆಯಲ್ಲಿ ಬಿಟ್ಟರೆ ಮಕ್ಕಳಿಗೆ ರಕ್ಷಣೆ ಕೊಟ್ಟು ತಂದೆಯ ಸ್ಥಾನದಲ್ಲಿ ಧೈರ್ಯ ತುಂಬಿಸಬೇಕಾಗಿದ್ದಂತಹ ಕಿರಾತಕ ಅಪ್ರಾಪ್ತ ವಿದ್ಯಾರ್ಥಿನಿಯ ಮೇಲೆ ಮೃಗದಂತೆ ವರ್ತನೆ ಮಾಡಿದ್ದಾನೆ. ಹೆಚ್ಚು ಮಾರ್ಕ್ಸ್ ಕೊಡಿಸ್ತೇನೆ, ಫ್ರೀಯಾಗಿ ಎಜುಕೇಷನ್ ಕೊಡ್ತೇನೆ ಎಂದೆಲ್ಲ ನಂಬಿಸಿ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗುವುದರ ಜೊತೆಗೆ ತನ್ನ ತಂದೆ ತಾಯಿಯ ಜೊತೆ ಮಾತನಾಡುವುದಕ್ಕೂ ಫೋನ್ ನೀಡದೆ ಮಾನಸಿಕವಾಗಿ ಕಿರುಕುಳ ನೀಡಿರುವುದಲ್ಲದೆ ಈ ವಿಚಾರ ಎಲ್ಲಾದ್ರೂ ಹೊರಗಡೆ ಗೊತ್ತಾದ್ರೆ ಪರೀಕ್ಷೆಯಲ್ಲಿ ಫೇಲ್ ಮಾಡಿಸ್ತೇನೆ ಎಂದು ಬೆದರಿಕೆ ಹಾಕಿದ್ದಾನೆ. ವಸತಿ ಶಾಲೆಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿರುವುದಲ್ಲದೆ ಆಕೆಯ ತಂಗಿಯ ಮೇಲೂ ಲೈಂಗಿಕ ದೌರ್ಜನ್ಯವೆಸಗಲು ಪ್ರಯತ್ನ ನಡೆಸುತ್ತಿದ್ದ ಎನ್ನಲಾಗುತ್ತಿದೆ. ಇವನ ಕೃತ್ಯದ ಬಗ್ಗೆ ಗೊತ್ತಿದ್ದರೂ ಯಾರಿಗೂ ಹೇಳದಂತೆ ಇವನ ಹೆಂಡತಿ ಶೈಲಜಾ ವಿದ್ಯಾರ್ಥಿನಿಯರಿಗೆ ಬೆದರಿಕೆ ಹಾಕುತ್ತಿದ್ದಳಂತೆ. ಇಂತಹ ನೀಚ ಮನಸ್ಸಿನ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಬದುಕುವುದಕ್ಕೆ ಅವಕಾಶ ನೀಡದೆ ಗಲ್ಲು ಶಿಕ್ಷೆಗೆ ಒಳಪಡಿಸುವಂತೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಗಳು ಹೇಗೆ ನಡೆಯುತ್ತಿವೆ, ಮಕ್ಕಳು ಹೇಗಿದ್ದಾರೆ ಎನ್ನುವ ಬಗ್ಗೆ ಕಾಲಕಾಲಕ್ಕೆ ವಿಚಾರಿಸುತ್ತಿದ್ದರೆ ಇಂತಹ ಘಟನೆಗಳು ಬೇಗನೆ ಬೆಳಕಿಗೆ ಬರುತ್ತವೆ. ಆದರೆ ಖಾಸಗಿ ಶಾಲೆಗಳೆಂಬ ಭಯಕ್ಕೋ ರಾಜಕಾರಣಿಗಳ ಭಯಕ್ಕೋ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಾಲೆಗಳ ಕಡೆಗೆ ಸುಳಿಯುವುದಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ತನಗೆ ಆಗುತ್ತಿರುವ ಲೈಂಗಿಕ ದೌರ್ಜನ್ಯದ ಕುರಿತು ಬೇರೆಯವರ ಫೋನ್ನಿಂದ ತನ್ನ ತಂದೆ ತಾಯಿಗೆ ವಿದ್ಯಾರ್ಥಿನಿ ಮಾಹಿತಿ ನೀಡಿದ್ದಾರೆ. ತಕ್ಷಣ ಧಾವಿಸಿ ಬಂದ ಪೋಷಕರು ದೇವನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಇಬ್ಬರೂ ಆರೋಪಿಗಳನ್ನು ದೇವನಹಳ್ಳಿ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಶಾಲೆಗೆ ಭೇಟಿ ನೀಡಿದ್ದ ಮಕ್ಕಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ಅವರು ಘಟನೆಯ ಕುರಿತು ಮಾಹಿತಿ ಪಡೆದುಕೊಂಡು ಆತಂಕ ವ್ಯಕ್ತಪಡಿಸಿದರು. ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಬೈಲಾಂಜಿನಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಲಲಿತಮ್ಮ ಅವರು ಭೇಟಿ ನೀಡಿದ್ದರು. ಏನೇ ಆದರೂ ವಿದ್ಯೆ ಕಲಿಸಬೇಕಾಗಿರುವವರು ಈ ರೀತಿಯಾಗಿ ಅವಿವೇಕಿಗಳಂತೆ ನಡೆದುಕೊಳ್ಳುವುದು ಅಕ್ಷಮ್ಯ. ಇಂತಹವರು ಕ್ಷಮೆಗೆ ಅನರ್ಹರು. ಮಕ್ಕಳ ಪೋಷಕರು ಮಕ್ಕಳನ್ನು ಶಾಲೆ ಅಥವಾ ವಸತಿ ಶಾಲೆಗಳಲ್ಲಿ ಬಿಟ್ಟರೆ ಸಾಲದು, ಆಗಾಗ ಭೇಟಿ ನೀಡಬೇಕು, ಅವರ ಯೋಗಕ್ಷೇಮ ವಿಚಾರಿಸಬೇಕು, ಅವರೊಂದಿಗೆ ಮುಕ್ತವಾಗಿ ಮಾತನಾಡುವುದನ್ನು ರೂಢಿಸಿಕೊಳ್ಳಬೇಕು. ಖಾಸಗಿ ವಸತಿ ಶಾಲೆಗಳಲ್ಲಿ ಮಕ್ಕಳನ್ನು ಮಾತನಾಡಿಸಲು ಮುಕ್ತವಾದ ಅವಕಾಶವಿರುವಂತೆ ಇಲಾಖೆಯ ಅಧಿಕಾರಿಗಳು ನೋಡಿಕೊಳ್ಳಬೇಕು. ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ದೇವನಹಳ್ಳಿ. ಇವತ್ತು ಖಾಸಗಿ ಶಾಲೆ ಸಂಸ್ಥೆಗಳು ಏನಾಗಿದೆ ಅಂತಂತಂದ್ರೆ ಬರೀ ಹಣ ಮಾಡೋದಕ್ಕೆ ಹೊರಟಿದೆ. ಮಕ್ಕಳ ರಕ್ಷಣೆ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡಕ್ಕೆ ರೆಡಿ ಇಲ್ಲ. ಅವರು ಮಕ್ಕಳಿಗೆ ಏನೇ ತೊಂದರೆ ಆಗಲಿ ಇನ್ನೊಂದಾಗ್ಲಿ ಅವ್ರು ನೋಡ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಆಮೇಲೆ ಸರ್ಕಾರದ ಉದ್ಯೋಗಿಗಳು BO ಇರ್ಬೋದು, ಇರ್ಬೋದು, ಯಾರೂ ಬಂದು ಈ ಸಂಸ್ಥೆ ಯಾವ ರೀತಿ ಇದೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಪ್ರೈವೇಟ್ ಸಂಸ್ಥೆಗಳು ಅಂತ ಯಾವುದೇ ಇಲಾಖೆಯವರು ಹೋಗಿ ಸಂಸ್ಥೆಯವ್ರನ್ನ ಇದುವರೆಗೂ ನೋಡಲಿಲ್ಲ. ಅವರು ನೋಡೋದು ಇಲ್ಲ. ಯಾಕೆ ನೋಡೋದಿಲ್ಲ ಅಂತಂತಂದ್ರೆ ಅವರು ಬೇಕಿಲ್ಲ ಅವ್ರಿಗೆ. ಈ ನಾವು ಪೇರೆಂಟ್ಸ್ ಆದವರು ನಮ್ಮ ಸಂಸ್ಥೆ, ನಮ್ಮ ಮಕ್ಕಳು ಹೆಂಗಿದ್ದಾರೆ, ಆ ಸಂಸ್ಥೆ ಯಾವ ರೀತಿ ನಡೆಸ್ತಾ ಇದೆ ಅಂತ ನಾವು ಗಮನ ಕೊಟ್ಟು ನೋಡೋಕ್ಕೆ ನಮ್ಮಿಂದನೂ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಬರ್ತೀರಿ ಬಿಡ್ತೀರಿ, ನಮ್ಮ ಪಾಡಕ್ಕೆ ನಾವು ಹೋಗ್ತೀರಿ, ನಮ್ದೇ ಆದ ವ್ಯವಸಾಯ ರೈತರು ಮಾಡ್ಕೊಂಡು ಹೋಗ್ಬೇಕು ಅಂತ ಹೋಗ್ತೀರಿ. ಖಾಸಗಿ ಸಂಸ್ಥೆಗಳು ಬರೀ ಸುಲಿಗೆ ಮಾಡೋದಕ್ಕೆ ಹೊರಟಿದ್ದಾರೆ ಹೊರತು ಮಕ್ಕಳೇನಾಗಲಿ ಇನ್ನೊಬ್ರೇನಾಗಲಿ ಏನೂ ಗೊತ್ತಿಲ್ಲ ಅವ್ರಿಗೆ. ಸರ್, ಈಗ ಪೋಷಕರ ಏನು ಪರೋಕ್ಷವಾಗಿ ಇವರು ಕಾರ್ಯನಿರ್ವಹಿಸಬೇಕು, ಮಕ್ಕಳಿಗೆ ರಕ್ಷಣೆ ಕೊಡೋರೆ ಈ ತರ ಅಲ್ಲ, ರಕ್ಷಣೆ ಮಾಡೋರೆ ಅಂತಾರೆ. ಕುತ್ತಿಗೆ ಎಸ್ಕಿದ್ರೆ ಹೆಂಗೆ ಅಂತಂದ್ರೆ ಏನು ಮಾಡಕ್ ಆಗ್ತಾ ಇಲ್ಲ. ಈಗ ಕುತ್ತಿಗೆ ಎಸ್ಬಿಟ್ಟಿದ್ದಾರೆ. ಅದನ್ನ ಸರ್ಕಾರ ಯಾವ ರೀತಿ ಗಮನ ತಗೊಂತದೆ, ಇಲಾಖೆ ಯಾವ ರೀತಿ ಗಮನ ತಗೊಂತದೆ ಅಂತಕ್ಕಂಥದ್ದು ನಾವು ಕಾದ್ ನೋಡ್ಬೇಕಾಗಿದೆ. ಸರ್, ಈಗ ನೀವು ಬರ್ತಾ ಇದ್ರಿ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ರಿ, ಯಾವ ತರ ಇತ್ತು ಇಲ್ಲಿ ರೆಸ್ಪಾನ್ಸ್? ದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ 9ನೇ ತಾರೀಕಿನಂದು ಒಂದು ಶಾಲೆಯಲ್ಲಿ ಬಹಳ ಒಂದು ದುರ್ಘಟನೆ ನಡೀತು. ಅದು ಬಹಳ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಬಹಳ ಕಳವಳ ವ್ಯಕ್ತಪಡಿಸ್ತಾ ಇದೆ. ಶಾಲೆ ಅಂದ್ರೆ ಮಕ್ಕಳಿಗೆ ಮನೆಯ ನಂತರ ಅತ್ಯಂತ ಸುರಕ್ಷಿತ ಸ್ಥಳ ಅಂದ್ರೆ ಅದು ಶಾಲೆ. ಮತ್ತೆ ಹೆಚ್ಚಿನ ಸಮಯ ಮಕ್ಕಳು ಕಾಲ ಕಳೀತಕ್ಕಂಥದ್ದು ಶಾಲೆ. ಹೀಗಾಗಿ ಇಂಥ ಒಂದು ಮುಗ್ಧ ಮಕ್ಕಳಿಗೆ
ಇಂಥ ನೀಚ ವ್ಯಕ್ತಿಗಳು ಯಾವ ರೀತಿಯಾಗಿ ಇಂತಹ ದುಷ್ಕೃತ್ಯ ಮಾಡಿದ್ದಾರೆ ಅನ್ನೋದು ಬಹಳ ಬೇಸರದಾಗ್ತಾ ಇದೆ. ಹೀಗಾಗಿ ಇದು ಆಯೋಗ ಇದು ಸಹಿಸಲ್ಲ. ಮತ್ತೆ ನಮ್ಮ ಪೊಲೀಸ್ ಎಸಿಪಿ ಅವರು ಬಹಳ ದಕ್ಷ ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ, ಶ್ರೀಧರ್ ಸರ್. ಅವ್ರ ಬಗ್ಗೆ ನಾ ಎಲ್ಲ ಈಗ ಸ್ಟಡಿ ಮಾಡಿದೆ, ತಿಳ್ಕೊಂಡೆ. ಶ್ರೀಧರ್ ಸರ್ ಒಟ್ಟಾರೆಯಾಗಿ ಆಯೋಗ ಇದೆಲ್ಲ ಇವತ್ತಿನ ದಿವಸ ಭೇಟಿ ಕೊಟ್ಟಂತದ್ದು ಮತ್ತೆ ಇಲ್ಲಿನ ಎಲ್ಲ ಈಗ ಘಟನೆ ಸಂಬಂಧಪಟ್ಟಂತೆ ಮಾಹಿತಿ ತಿಳ್ಕೊಂಡಾಗ ಇದು ಒಂದು ಶಾಲೆನೇ ಅನಿಸ್ತಾ ಇಲ್ಲ, ಇದು ಒಂದು ಮನೆ, ಇದು ನರಕದ ಮನೆ ಅಂತ ಹೇಳಿ ಭಾವನೆ ಬರ್ತಾ ಇದೆ. ಹೀಗಾಗಿ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಈಗಾಗಲೇ ನಾನು ಮಾತಾಡಿದ್ದೇನೆ. ಜಿಲ್ಲಾಡಳಿತ ಇದನ್ನು ಕೂಡಲೇ ತ್ವರಿತಗತಿಯಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿ ತಗೊಳ್ಬೇಕು. ಒಬ್ಬ ಆಡಳಿತಾಧಿಕಾರಿಗಳಿಗೆ ನೇಮಕ ಮಾಡಬೇಕು. ಮಕ್ಕಳ ಬಗ್ಗೆ ಅಪಾರ ಕಳಕಳಿದ್ದಂತವರಿಗೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕು. ವಸತಿಗೆ ಸಂಬಂಧಪಟ್ಟಂತ ಇಲ್ಲಿ ಮಕ್ಕಳಿದ್ದಾರೆ, ಪಾಪ ಭಯದ ವಾತಾವರಣದಲ್ಲಿ ಮಕ್ಕಳಿದ್ದಾರೆ, ಅವ್ರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂತ ಕೆಲಸ ನಮ್ಮ ಸಂಬಂಧಪಟ್ಟಂತ ಇಲಾಖೆಯವ್ರು ಮಾಡಬೇಕು. ವಸತಿ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ BCM ಇಲಾಖೆಯವರಿಗೆ ಜವಾಬ್ದಾರಿ ವಹಿಸಬೇಕು. ಶೈಕ್ಷಣಿಕ ಪರಿಕರಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯವರು ಮೊನ್ನೆ DDP ಅವ್ರ ಜೊತೆಲಿದ್ದಾರೆ, ಅವರು ಕ್ರಮ ವಹಿಸ್ತಾರೆ. ಮತ್ತೆ ರಕ್ಷಣೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ACP ಅವರು ಕಾರ್ಯ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಶಾಲೆಯಲ್ಲಿದ್ದಂತ ಮಕ್ಕಳು ಪ್ರಸಕ್ತ ಪರೀಕ್ಷೆಗಳು ನಡೆಯುವವರೆಗೆ ಜಿಲ್ಲಾಡಳಿತ ಮುತುವರ್ಜಿ ವಹಿಸುವ ಮೂಲಕ, ಕಾಳಜಿ ವಹಿಸುವ ಮೂಲಕ ಮಕ್ಕಳಿಗೆ ಸುಸೂತ್ರವಾಗಿ ಪರೀಕ್ಷೆ ನಡೆಯುವ ರೀತಿಯಲ್ಲಿ ಕ್ರಮ ವಹಿಸಬೇಕಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಸಂಬಂಧಪಟ್ಟಂತ ಇಲ್ಲಿನ CRP ಮತ್ತು ECOಗಳು ಇವೆಲ್ಲ ಗಮನಿಸಬೇಕು. ಅವರೆಲ್ಲ ಬಂದು ಏನ್ ಮಾಡ್ತಾರೆ ಬಹಳ ನೋವಾಗ್ತಾ ಇದೆ. ಇಂಥವೆಲ್ಲ ಗಮನಿಸಬೇಕು, ಅಧಿಕಾರಿಗಳು ಗಮನಕ್ಕೆ ತರಬೇಕು. ಮಕ್ಕಳ ರಕ್ಷಣೆ ನೀತಿ 2016 ಅಂತ 10 ವರ್ಷ ಆಯ್ತು, ನಾವು ಆಯೋಗದಿಂದ 3 ವರ್ಷದಿಂದ ಹೇಳ್ತಾ ಇದೀವಿ, ಆದ್ರೂ ಸಹಿತ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಬಹಳ ನೋವಿನ ಸಂಗತಿ ಇದೆ. ಹೀಗಾಗಿ ಆ ಒಂದು CRP ಮತ್ತು ECO ಅವರಿಗೆ ಅವರು ಕೂಡಲೇ ಅವ್ರ ಮೇಲೆ ಅವ್ರಿಗೆ ಅಮಾನತ್ ಮಾಡ್ತಕ್ಕಂಥ ಕೆಲಸ ಮಾನ್ಯ DDP ಅವ್ರು ಮಾಡ್ಬೇಕು. ಮತ್ತೆ BO ಅವರು ಸಹಿತ ಬಂದು ನೋಡ್ಬೇಕಾಗಿತ್ತು, ಅವ್ರಿಗೂ ಸಹಿತ ಕಾರಣಕ್ಕೆ ನೋಟಿಸ್ ಜಾರಿ ಮಾಡ್ಬೇಕು. ಅದೇ ರೀತಿಯಾಗಿ ಈ ಒಂದು ಶಾಲೆಯಲ್ಲಿ ಈ ಒಂದು ಘಟನೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಮಾಹಿತಿ ಇದ್ರೂ ಕೂಡ ಯಾರು ಮುಚ್ಚಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಸಹಿತ ಕಾನೂನಿನ ಕ್ರಮ ತಗೊಳ್ಬೇಕಂತಕ್ಕಂತ ನಿರ್ದೇಶನ ಈಗಾಗಲೇ ಕೊಟ್ಟಿದ್ದೇನೆ. ಆಮೇಲೆ ಫೋಟೋಸ್ ನೋಡ್ಬೇಕಂದ್ರೆ ಅವ್ರು ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಸರ್. ಅಂದ್ರೆ 9ನೇ ತಾರೀಕಿನಿಂದ ಕನಿಷ್ಠ ಏನಿಲ್ಲ ಅಂದ್ರೆ 1 ತಿಂಗಳು DVR ನಲ್ಲಿ ಫೋಟೋಸ್ಗಳು ಇರಬೇಕು. ಬಟ್ ಆ ಫೋಟೋಸ್ ಡಿಲೀಟ್ ಆಗಿದೆ ಅಂತ ಹೇಳಿದ್ದಾರೆ. FSL ನಿಂದ ರಿಟ್ರೈ ಮಾಡಿಸಬೇಕು. ಮತ್ತೆ ಯಾರು ಡಿಲೀಟ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚಿ ಅವರಿಗೂ ಸಹಿತ ಚಾರ್ಜ್ ಶೀಟ್ ನಲ್ಲಿ ಸೇರಿಸಬೇಕು. ಒಟ್ಟಾರೆಯಾಗಿ ಈ ಒಂದು ಘಟನೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದಕ್ಕಿಂತ ಯಾರ್ಯಾರಿಗೆ ಗೊತ್ತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವ ಮೂಲಕ ಅವರಿಗೆಲ್ಲ ಕ್ರಮ ವಹಿಸಬೇಕು ಅನ್ನೋದು ಆಯೋಗದ ಒಂದು ನಿರ್ದೇಶನ.